ಸಕ್ಕರೆನಾಡು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ನಾಗನಕೆರೆ ಗಿಡದ ಜಾತ್ರೆ ಅಂದ್ರೆ ಹತ್ತೂರಲ್ಲೂ ಪ್ರಸಿದ್ಧಿ ಪಡೆದಂತಹ ಜಾತ್ರೆ. ಆದರೆ ಕೊರೋನಾ ನೆರಳಿನಿಂದಾಗಿ ಅತ್ಯಂತ ಸರಳವಾಗಿ ಇಲ್ಲಿ ಜಾತ್ರೆಯನ್ನ ನೆರವೇರಿಸಲಾಯಿತು. ಕೊರೋನಾ ಆತಂಕದಲ್ಲೇ ಎಲ್ಲಾ ಪೂಜಾ ಕೈಂಕರ್ಯಗಳು ನೆರವೇರಿದ್ವು. ಹೌದು, ಇಲ್ಲಿನ ನೆಲದ ಪವಾಡವೇ ಒಂದು ವಿಶೇಷ. ಚಿಕ್ಕ ತಿರುಪತಿ ಅಂತ ಪುರಾಣ ಪ್ರಸಿದ್ಧವಾಗಿದೆ ಈ ಕ್ಷೇತ್ರ. ಪ್ರತಿ ವರ್ಷದ ಕಾರ್ತಿಕ ಮಾಸದ ಅಮಾವಾಸ್ಯೆ ನಂತರದ ಶುಕ್ರವಾರ ನಡೆಯುವ ಜಾತ್ರೆಯಲ್ಲಿ ದಾಸಪ್ಪಂದಿರ ಜಾಗಟೆ, ಬಾಂಕೆಗಳ ನಾದದೊಂದಿಗೆ ಗೋವಿಂದನ ನಾಮಸ್ಮರಣೆ ಆಸ್ತಿಕರನ್ನ ಮಂತ್ರ ಮುಗ್ಧರನ್ನಾಗಿಸುತ್ತೆ. ಆದರೆ ಈ ವರ್ಷ ವಕ್ಕರಿಸಿದ ಕೊರೋನಾ ಮಹಾಮಾರಿಯ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಜಾತ್ರೆಯನ್ನ ರದ್ದುಪಡಿಸಿ ಕೇವಲ ಸಾಂಪ್ರದಾಯಿಕ ಪೂಜಾ ಕೈಂಕರ್ಯಗಳಿಗಷ್ಟೇ ಅವಕಾಶ ನೀಡಿತ್ತು. ಹಾಗಾಗಿ ಕೆಲವು ಭಕ್ತರಷ್ಟೇ ಈ ಬಾರಿ ಜಾತ್ರೆಯಲ್ಲಿ ಭಾಗಿಯಾಗಿದ್ರು. ಜಿಲ್ಲಾಡಳಿತದ ಇದರಿಂದ ಪೂಜೆ ಮಾಮೂಲಿ ಪೂಜೆ ನಡೀತಾ ಇದೆ. ಹೊರ ಜಿಲ್ಲೆಯಿಂದ ಅಂಗಡಿ ಮುಂಗಟ್ಟುಗಳೆಲ್ಲ ಬರ್ತಿದೆ, ಯಾವುದು ಬರ್ತಿಲ್ಲ. ಈ ಸತಿ ಸಾಧಾರಣವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ತಿರುಪತಿ ದಾಸಪ್ಪಂದಿರುಗಳಿಗೆ ಮುಡಿಪು ಸಲ್ಲಿಸಿ ಕಳುಹಿಸಿಕೊಡುವುದು ವಾಡಿಕೆಯಾಗಿತ್ತು. ಆದರೆ ಈ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಸರಳ ಪೂಜೆಗಷ್ಟೇ ಸೀಮಿತವಾಗಿದೆ. ಸರಳ ಆಚರಣೆ ಭಕ್ತರಲ್ಲೂ ಬೇಸರ ಮೂಡಿಸಿದೆ. ಪುರಾತನ ಕಾಲದಿಂದ ನಡೆದು ಬಂದಂಥ ಜಾತ್ರೆ, ಇದರಲ್ಲಿ ಲಕ್ಷಾಂತರ ಜನಗಳೆಲ್ಲ ಬಂದು ಮೂಲೆ ಮೂಲೆಯಿಂದನೂ ಬಂದು ಜನಗಳು ಇಲ್ಲಿ ದೇವ್ರ ಕಾರ್ಯಗಳನ್ನು ಮಾಡ್ತಿದ್ರು. ಆದರೆ ಈಗ ಕೊರೋನಾ ಇದರಿಂದ ಯಾರೂ ಜನಗಳು ಹೆಚ್ಚಿಗೆ ಜನಗಳು ಸೇರ್ತಾ ಇಲ್ಲ. ಸೇರದೇ ಇರೋ ದಿವಸದಿಂದ ಎಲ್ಲರೂ ಬೇಸತ್ತಿ ಇದು ಮಾಡಿದ್ದಾರೆ. ಇದನ್ನು ನಮ್ಮ ಟ್ರಸ್ಟಿಯಿಂದ ಮೂಲ ಸೌಕರ್ಯ ಉಣಿಸ್ಬೇಕು ಅಂತ ಚಿಕ್ಕ ತಿರುಪತಿ ಗಿಡದ ಜಾತ್ರೆಯಿಂದ ಇದು ಮಾಡಿದ್ದೀವಿ. ಇದರಿಂದ ಮೂಲ ಸೌಕರ್ಯ ಉಣಿಸ್ಕೊಳ್ಳೋಕ್ಕೆ ಮಾಡೋಕ್ಕಾಗ್ತಾ ಇಲ್ಲ. ಇದರಿಂದ ಜನಗಳು ಸ್ವಲ್ಪ ಬೇಸತ್ಬಿಟ್ಟಿದ್ದಾರೆ. ಇನ್ನು ಪುರಾತನ ಕಾಲದಿಂದಲೂ ಇಲ್ಲಿ ಜಾತ್ರೆ ನಡೀತಾ ಇದೆ. ನಾಗನಕೆರೆ ಗಿಡದ ಜಾತ್ರೆ ಅಂದ್ರೆ ಒಂದು ವಿಶೇಷ. ಅದನ್ನ ಕಣ್ತುಂಬಿಕೊಳ್ಳೋದಕ್ಕೋಸ್ಕರನೇ ದೂರದ ಊರುಗಳಿಂದ ಭಕ್ತರು ಬರ್ತಾರೆ. ಆದರೆ ಈ ಬಾರಿ ಯಾವುದೇ ಸಂಭ್ರಮ ಅಲ್ಲಿ ಕಂಡು ಬರಲಿಲ್ಲ. ಕೋವಿಡ್ ನಿಯಮಾನುಸಾರವಾಗಿ ಜಾತ್ರೆಯನ್ನ ಆಚರಣೆ ಮಾಡಲಾಯಿತು. ಈ ವರ್ಷ ಕೊರೋನಾದಿಂದ ತುಂಬ ಜನ ಎಲ್ಲ ಕಮ್ಮಿ ಆಗಿದ್ದಾರೆ. ಹೋದ ವರ್ಷ ಆಚೆ ವರ್ಷ ನಾವು ಸುಮಾರು ಒಂದು 25-30 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಜಾತ್ರೆ ನಡೀತಾ ಇದೆ. ಈಗ ಅದಕ್ಕೆ ಒಂದು 5% ಇಲ್ಲ. ಆದರೂ ಏನೇ ಕೊರೋನಾ ಇದ್ದು ದೇವ್ರ ಮೇಲೆ ಇಟ್ಟಿರುವಂಥ ನಂಬಿಕೆನ ನಮ್ಮ ಸಾರ್ವಜನಿಕರು ಬಿಟ್ಟಿಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ. ಆದರೆ ಯಾರು ಮಾಸ್ಕ್ ಹಾಕ್ಕೊಳ್ದೆ ಮೇಂಟೈನ್ ಮಾಡ್ತಿದ್ರೆ ಬೇಜಾರಾಗ್ತಾ ಇದೆ. ಆದರೂ ಜನ ಕಮ್ಮಿ ಇದೆ. ಆದರೂ ಭಗವಂತನ ಸೇವೆಯಲ್ಲಿ ಸದಾ ಎಲ್ಲ ಜನರು ಇದ್ದಾರೆ. ಅದೊಂದೇ ಖುಷಿ ಆಗ್ತಾ ಇದೆ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಪ್ರತಿ ವರ್ಷ ಧಾಮ್ ಧೂಮ್ ಅಂತ ನಡೀತಾ ಇದ್ದ ಜಾತ್ರೆ ಈ ಬಾರಿ ಸರಳವಾಗಿ ನಡೆದಿರೋದು ಭಕ್ತರಿಗೆ ಬೇಸರ ಮೂಡಿಸಿದೆ. ಹಾಗಾಗಿ ಒಮ್ಮೆ ಈ ಕೊರೋನಾ ಮಹಾಮಾರಿ ತೊಲಗಿದ್ರೆ ಸಾಕು ಅಂತ ಭಕ್ತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಸ್ ವೆಂಕಟೇಶ್, ಎಕ್ಸ್‌ಪ್ರೆಸ್ ಟಿವಿ, ನಾಗಮಂಗಲ.